ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಮೋಹನದಾಸರು ಬರೆದಿರುವಂತಹ ಒಂದು ಹಾಡನ್ನು ನಿಮಗೆ ನಾನು ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಮೋಹನದಾಸರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಭಾಸ್ಕರ ಕ್ಷೇತ್ರ ಅನ್ನಿಸಿದಂತಹ ಚಿಪ್ಪಗಿರಿಯಲ್ಲಿ ರತ್ನ ವ್ಯಾಪಾರಿ ಭೀಮಪ್ಪ ನಾಯಕನ ಮಗ ಮೋಹನದಾಸರು. ಅವರ ಮಗು ಹುಟ್ಟು ಮೊದಲೇ ತಂದೆ ಸತ್ತು ಹೋಗ್ತಾರೆ. ತಾಯಿ ಮೇಲೆ ದಾಯಾದಿಗಳು ಸಲ್ಲದ ಆರೋಪವನ್ನು ಹೊರಿಸಿದಾಗ ಆಕೆಗೆ ತುಂಬ ಬೇಸರವಾಗಿ ಹಂಪಿಗೆ ಬಂದ್ಬಿಡ್ತಾರೆ. ಅಲ್ಲಿ ವಿಜಯದಾಸರ ದರ್ಶನ ಆಗುತ್ತೆ. ಮಗು ತೇಜೋವಂತವಾಗುತ್ತೆ. ವಿಜಯದಾಸರು ಮೋಹನ ವಿಠಲ ಅನ್ನುವಂಥ ಅಂಕಿತವನ್ನು ಆ ಮಗುಗಿಟ್ಟು ಆಶೀರ್ವಾದ ಮಾಡ್ತಾರೆ. ಮುಂದೆ ಮೋಹನದಾಸರು ಆ ಅಂಕಿತದಲ್ಲಿ ರಚನೆ ಮಾಡ್ತಾ ಬರ್ತಾರೆ. ಹಾಗೆ ಮಧ್ವಮತ ಸ್ಥಾಪಕರಾದಂತಹ ಮಧ್ವಾಚಾರ್ಯರ ತತ್ವಗಳಾದಂತಹ ತಾರತಮ್ಯ, ಪಂಚಭೇದ, ಇವಕ್ಕೆಲ್ಲದಕ್ಕೂ ಜ್ಞಾನ ಭಕ್ತಿಗಳೇ ಮುಖ್ಯ ಅನ್ನುವಂಥ ಸಿದ್ಧಾಂತವನ್ನು ತಮ್ಮ ಕೀರ್ತನೆಗಳಲ್ಲಿ ಇವರು ನಿರೂಪಿಸ್ತಾ ಬರ್ತಾರೆ. ಇವರ ಜನನ ಆಗಿದ್ದು 1730ರಲ್ಲಿ. ಈ ಮೋಹನದಾಸರು ಬರೆದಿರುವಂಥ ಒಂದು ಹಾಡನ್ನು ನಾನಿವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅನ್ನುವಂಥ ಹಾಡು. ಈ ಹಾಡನ್ನು ಇವತ್ತು ನಾನು ಕೇಳಿಸ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ತುಂಬ 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 ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರೇನು ಹೊಸದಾಗಿ ನನ್ನ ಚಾನಲ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆನೆಗೆ ಮಜ್ಜನವ ಮಾಡಿಸಿದಂತೆ, ಆನೆಗೆ ಮಜ್ಜನವ ಮಾಡಿಸಿದಂತೆ, ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ವೇದ ಓದಿದರೇನು, ಶಾಸ್ತ್ರ ಓದಿದರೇನು, ವೇದ ಓದಿದರೇನು, ಶಾಸ್ತ್ರ ಓದಿದರೇನು, ವಾದಿಸಿದರೇನು ತರ್ಕವನ್ನೇ ಮಾಡಿ, ವಾದಿಸಿದರೇನು ತರ್ಕವನ್ನೇ ಮಾಡಿ, ವೇದ ಓದಿದರೇನು, ಶಾಸ್ತ್ರ ಓದಿದರೇನು, ವಾದಿಸಿದರೇನು ತರ್ಕವನ್ನೇ ಮಾಡಿ, ಪಾದದಲ್ಲಿ ಗಂಗೆಯನ್ನು ಪಡೆದ ನಾರಾಯಣ, ಪಾದದಲ್ಲಿ ಗಂಗೆಯನ್ನು ಪಡೆದ ನಾರಾಯಣ, ಅನಾದಿಯಿಂದ ಪಂಚಭೇದ ತಿಳಿಯದೆಲೆ, ಏನು ಮಾಡಿದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆನೆಗೆ ಮಜ್ಜನವ ಮಾಡಿಸಿದಂತೆ, ಆನೆಗೆ ಮಜ್ಜನವ ಮಾಡಿಸಿದಂತೆ, ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಯಾತ್ರೆ ಮಾಡಿದರೇನು ತೀರ್ಥ ಮಿಂದರೆ ಏನು, ಯಾತ್ರೆ ಮಾಡಿದರೇನು ತೀರ್ಥ ಮಿಂದರೆ ಏನು, ಪಾತ್ರ ನೆನೆಸಿದರೇನು ಡಂಬದಿಂದ, ಯಾತ್ರೆ ಮಾಡಿದರೇನು ತೀರ್ಥ ಮಿಂದರೆ ಏನು, ಪಾತ್ರ ನೆನೆಸಿದರೇನು ಡಂಬದಿಂದ, ಗಾತ್ರವನ್ನು ಬಳಲಿಸಿ ತಪವ ಮಾಡಿ ಅಗ್ನಿ ಹೋತ್ರ ಇಟ್ಟಾರೇನು ಹರಿಮಹಿಮೆ ತಿಳಿಯದೇಲೆ, ಏನು ಮಾಡಿದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ
ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ದಾನ ಮಾಡಿದರೇನು, ಧರ್ಮ ಮಾಡಿದರೇನು, ದಾನ ಮಾಡಿದರೇನು, ಧರ್ಮ ಮಾಡಿದರೇನು, ನಾನಾ ದೇಶಕ್ಕೆ ಖ್ಯಾತಿಯಾದೀತೆಂದು. ದಾನ ಮಾಡಿದರೇನು, ಧರ್ಮ ಮಾಡಿದರೇನು, ನಾನಾ ದೇಶಕ್ಕೆ ಖ್ಯಾತಿ ಆದೀತೆಂದು. ನಾನು ಎಂಬುದ ಬಿಟ್ಟು ಶ್ರೀನಿವಾಸನ ಗುಣವ, ನಾನು ಎಂಬುದ ಬಿಟ್ಟು ಶ್ರೀನಿವಾಸನ ಗುಣವ, ಜ್ಞಾನದಿಂದಲೇ ತಿಳಿದು ಆನಂದ ಪಡೆಯದಲೆ ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ದೇಶವಾಳಿದರೇನು, ಕೋಶ ಗಳಿಸಿದರೇನು, ದೇಶವಾಳಿದರೇನು, ಕೋಶ ಗಳಿಸಿದರೇನು, ದಾಸಿ ದಾಸರನ ಸಲೆಯಾಳಲೇನು. ದೇಶವಾಳಿದರೇನು, ಕೋಶ ಗಳಿಸಿದರೇನು, ದಾಸಿ ದಾಸರನ ಸಲೆಯಾಳಲೇನು. ಶೇಷ ಸರ್ವೋತ್ತಮ ಅಜಭವ ಸುರರು, ಶೇಷ ಸರ್ವೋತ್ತಮ ಅಜಭವ ಸುರರು, ತದ್ದಾಸರೆಂತೆಂದು ಉಲ್ಲಾಸವನ್ನು ಪಡೆದೆ ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹದ್ದಿನಂದದಲ್ಲಿ ಬಹುಕಾಲ ಬಾಳಿದರೇನು, ಹದ್ದಿನಂದದಲ್ಲಿ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯನ್ನು ಅರಿದು ನಿತ್ಯ. ಹದ್ದಿನಂದದಲ್ಲಿ ಬಹುಕಾಲ ಬಾಳಿದರೇನು, ಸದ್ಧರ್ಮ ವೃತ್ತಿಯನ್ನು ಅರಿದು ನಿತ್ಯ. ಮಧ್ವವಲ್ಲಭ ಸಿರಿ ಮೋಹನ ವಿಠಲನ ಪಾದ ಪದ್ಮವ ನಿರಂತದೆ ಒದ್ದಿಕೊಂಡಿರದೆ ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಮಧ್ವವಲ್ಲಭ ಸಿರಿ ಮೋಹನ ವಿಠಲನ ಪಾದ ಪದ್ಮವ ನಿರಂತರದಿ ಪೊದ್ದಿಕೊಂಡಿರದೆ ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆನೆಗೆ ಮಜ್ಜನವ ಮಾಡಿಸಿದಂತೆ, ಆನೆಗೆ ಮಜ್ಜನವ ಮಾಡಿಸಿದಂತೆ ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನು ಮಾಡಿದರೇನೋ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ.